ಅಜನೀಶ್ ಲೋಕನಾಥ್ ಅವ್ರದ್ದು ಸಾಂಗ್ನ ನನ್ನ ಫ್ರೆಂಡ್ ಕಾಣಿಸ್ತಾ. ಕಾಂತಾರ ಸಿನಿಮಾಕ್ಕೆ ಸಂಗೀತ ನೀಡಿದ ಅಜನೀಶ್ ಲೋಕನಾಥ್ ಅನೇಕ ಬಾರಿ ಸಂಗೀತವನ್ನ ಕಾಪಿ ಮಾಡಿರುವ ಆರೋಪಕ್ಕೆ ಗುರಿಯಾಗಿದ್ದಾರೆ. ಇದೀಗ ಅದೇ ರೀತಿಯ ಮತ್ತೊಂದು ಆರೋಪ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಹಾಡಿನ ವಿಚಾರವಾಗಿ ಸಹ ಕೇಳಿ ಬಂದಿದೆ. ಅಲೋಹೋಮರ ಹಾಡಿನ ಸಂಗೀತ ಕಾಪಿನ ನಟ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ರಿಲೀಸ್ ಆಗಲು ರೆಡಿ ಆಗ್ತಿದೆ. ಈಗಾಗಲೇ ಅನೇಕ ಹಾಡುಗಳು ಬಿಡುಗಡೆ ಆಗಿದೆ. ಇತ್ತೀಚೆಗೆ ಅದೇ ಸಿನಿಮಾದ ಅಲೋಹೋಮರ ಎನ್ನುವ ಹಾಡು ರಿಲೀಸ್ ಆಗಿದೆ. ಈ ಸಿನಿಮಾಗೆ ಸಹ ಅಜನೀಶ್ ಲೋಕನಾಥ್ ಅವರೇ ನೀಡಿದ್ದು ಮತ್ತೆ ಕೃತಿ ಚೌರ್ಯದ ಆರೋಪ ಎದುರಿಸುತ್ತಿದ್ದಾರೆ. ಆದರೆ ಈ ವಿಚಾರವಾಗಿ ಯಾವುದೇ ದೂರು ದಾಖಲಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಖತ್ ಚರ್ಚೆ ಹುಟ್ಟು ಹಾಕಿದ ಅಲೋಹೋಮರ ಹಾಡಿನಲ್ಲಿ ರತತ್ತ ಥ ಎನ್ನುವ ಸಂಗೀತ ಇದೆ. ಅದು ತುಂಬಾ ಜನರಿಗೆ ಇಷ್ಟವಾಗಿದೆ. ಆದರೆ ಇದೀಗ ವೈರಲ್ ಆಗಿರುವ ಮಾಹಿತಿ ಪ್ರಕಾರ ತನ್ಮಯ್ ಗುರುರಾಜ್ ಎನ್ನುವವರು ಸಿನಿಮಾವೊಂದಕ್ಕೆ ಮಾಡಿದ ಸಂಗೀತ ಎನ್ನಲಾಗುತ್ತಿದೆ. ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹೇಳಿಕೊಂಡಿದ್ದು, ಅದರ ಬಗ್ಗೆ ವಿಡಿಯೋವೊಂದನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಅಜನೀಶ್ ಲೋಕನಾಥ್ ಅವ್ರದ್ದು ಸಾಂಗ್ನ ನನ್ನ ಫ್ರೆಂಡ್ ಕಾಣಿಸ್ತಾ. ಈ ವಿಡಿಯೋದಲ್ಲಿ ಅವರು ಅಜನೀಶ್ ಅವರು ಡೆವಿಲ್ ಸಿನಿಮಾದ ಹಾಡಿನಲ್ಲಿ ಬಳಸುವ ಸಂಗೀತ ಹಾಗೂ ತಾವು ಮಿಸ್ಸಿಂಗ್ ಹೆಸರಿನ ಸಿನಿಮಾದಲ್ಲಿ ಬಳಸಿರುವ ಸಂಗೀತವನ್ನ ಅವರು ಹಾಕಿದ್ದಾರೆ. ಅದು ಅವರದೇ ಸಂಗೀತ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಅವರು ಕಾಪಿ ಮಾಡಿರುವ ಆರೋಪವನ್ನ ಮಾಡಿಲ್ಲ. ಅದರ ಬದಲಾಗಿ ಸಂಗೀತ ಕ್ಷೇತ್ರ ಎನ್ನುವುದು ಕ್ರಿಯಾತ್ಮಕ ಕ್ಷೇತ್ರ. ಇಲ್ಲಿ ಒಬ್ಬರಿಗೆ ಬಂದಿರುವ ಐಡಿಯಾ ಹಾಗೂ ಯೋಚನೆ ನಿಮಗೂ ಸಹ ಬರಬಹುದು ಎಂದು ಹೇಳಿದ್ದಾರೆ. ಅಲ್ಲದೆ ನನಗೆ ಕನ್ನಡಿಗರು ಹೇಳುವ ಹಾಗೆ ಮತ್ತು ಹೆಮ್ಮೆ ಓಡುವ ಸಂಗೀತ ನೀಡುವುದು ನನ್ನ ಗುರಿ ಎಂದಿದ್ದಾರೆ. ಅಜನೀಶ್ ಲೋಕನಾಥ್ ಅವ್ರದ್ದು ಸಾಂಗ್ನ ನನ್ನ ಫ್ರೆಂಡ್ ಕಾಣಿಸ್ತಾ. ಸೊ ಕೇಳಿದ್ರಲ್ಲ, ಮಿಸ್ಸಿಂಗ್ ಅನ್ನೋ ಫೀಚರ್ ಮೂವಿಗೆ ನಾನು 1 year ಬ್ಯಾಕ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೆ. ಸೊ ಅದು ಹೀಗೆ ಕೇಳುತ್ತೆ. ಫಾರ್ ಅ ಮಿನಿಟ್ ನಾನು ಕೂಡ ಸೈಲೆಂಟಾಗಿ ಸಾಂಗ್ನ ಕೇಳ್ತಾನೆ ಇದ್ದೆ. ಸೊ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್ ಹಿಯರ್ ಆ್ಯಂಡ್ ಐ ರಿಯಲೈಸ್ ಸಮಥಿಂಗ್ ಟುಡೇ. ಮ್ಯೂಸಿಕ್ ಇಸ್ ಅ ಹ್ಯೂಜ್ ಪ್ಲೇಸ್ ಟು ಗ್ರೋ ಆ್ಯಂಡ್ ಲರ್ನ್. ಇದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ideas might be similar and ideas might collide. Instead of feeling sad, learn more, do better, build my own sound. One day ನಮ್ಮ ಕನ್ನಡ ಲಿಸನರ್ಸ್ ಪ್ರೌಡ್ ಆಗೋ ಥರ ಮ್ಯೂಸಿಕ್ ಮಾಡಬೇಕು. ದಟ್ಸ್ ಮೈ ಡ್ರೀಮ್. ಇನ್ನು ಈ ವಿಡಿಯೋಗೆ ಅನೇಕ ಜನರು ಕಮೆಂಟ್ ಮಾಡಿದ್ದು ಅಜನೀಶ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತನ್ಮಯ್ ಗುರುರಾಜ್ ಅವರಿಗೆ ಡೆವಿಲ್ ಸಿನಿಮಾದ ಹಾಡಿನ ಕ್ರೆಡಿಟ್ ನೀಡಬೇಕು ಅಂತ ಅನೇಕ ಜನರು ಆಗ್ರಹ ಕೂಡ ಮಾಡಿದ್ದಾರೆ. ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಅಲೋಹೋಮರ ಹಾಡಿನಲ್ಲಿ ಒಂದು ನಿರ್ದಿಷ್ಟ ಬೀಟ್ ಮಾತ್ರ ತನ್ಮಯ್ ಅವರ ಸಂಗೀತಕ್ಕೆ ಹೋಲಿಕೆ ಆಗತ್ತೆ. ಆದರೆ ಉಳಿದ ಹಾಡು ಹೋಲಿಕೆ ಆಗುತ್ತಿಲ್ಲ. ಈ ವಿಚಾರವಾಗಿ ಇದುವರೆಗೂ ಅಜನೀಶ್ ಆಗಲಿ ಸಿನಿಮಾ ತಂಡವಾಗಲಿ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ. ಅಜನೀಶ್ ಲೋಕನಾಥ್ ಅವ್ರದ್ದು ಸಾಂಗ್ನ ನನ್ನ ಫ್ರೆಂಡ್ ಕಾಣಿಸ್ತಾ.